ಹೇಳಪ್ಪ, ಇದೇನಾಯ್ತು ನನ್ನ ಜ್ಯೋತಿಗೆ? ಹೇಳಪ್ಪ ನನ್ನ ಜ್ಯೋತಿಗೆ ಏನಾಯ್ತು? ಶಿವಣ್ಣ, ಒಂದೇ ಉದುರಿಗೆ 10 ಪ್ರಶ್ನೆಗಳನ್ನು ಕೇಳಿದರೆ ನಾನು ಯಾವ ಪ್ರಶ್ನೆ ಉತ್ತರಿಸಲು ಶಿವಣ್ಣ, ಯಾವ ಪ್ರಶ್ನೆ ಉತ್ತರಿಸಲು? ಬೀರಣ್ಣ, ಏನಾಯ್ತು ಅಂತ ಹೇಳು. ಜ್ಯೋತಿ ಯಾಕೆ ಹೇಳ್ತಾ ಇದ್ದಾಳೆ? ನೀನಾದ್ರೂ ಹೇಳಣ್ಣ. ಸುಖ, ನನ್ನ ಶಿವಣ್ಣ ಕಟ್ಟಿದ ಗೋಪುರವು ಜಾರಿ ನರಕಕ್ಕೆ ಬಿತ್ತು ಎಂದು ಹೇಳಲೇ? ಗಳಿಸಿದ ಮರ್ಯಾದೆ ಹೋಯಿತು ಎಂದು ಹೇಳಲೇ ಸುಧಾ? ಅಂದ್ರೆ ನಿನ್ನ ಮಾತಿನ ಅರ್ಥ ಕೊಳ್ಳಿಯನ್ನು ಇಟ್ಟ ತಕ್ಷಣ ಕೆಂಡದ ಹೂಗಳು ನೀನು ಕಷ್ಟಪಟ್ಟು ಸಂಗ್ರಹಿಸಿದ ನದಿಗೆ ಅಡ್ಡಗಟ್ಟಿದ ಆಣೆಕಟ್ಟು ಅವರು ಸತ್ತು ಹೋದರೆಂದು ತಿಪ್ಪೆಯಲ್ಲಿ ಅಳುತ್ತಾ ನಿಂತವಳನ್ನ ಹೊತ್ತು ತಂದು ಸಾಕಿ ಸಲಹಿದಕ್ಕೆ ಜಾರಿತನವೆಂಬ ಕತ್ತಿಯಿಂದ ನನ್ನ ಕತ್ತನ್ನೇ ಕತ್ತರಿಸಿ ಬಿಟ್ಟೆಯಲ್ಲಮ್ಮ, ನನ್ನ ಕತ್ತನ್ನೇ ಕತ್ತರಿಸಿ ಬಿಟ್ಟೆಯಲ್ಲಮ್ಮ. ನಿನ್ನ ತಂಗಿ ಕಾಲು ಜಾರಿದ ಜಾರಿಣಿ ಅಲ್ಲ ಅಣ್ಣ, ಜಾರಿಣಿ ಅಲ್ಲ. ನಿನ್ನ ಪಾದ ಮುಟ್ಟಿ ಹೇಳ್ತಾನೆ ಬೇಕಾದ್ರೆ ನಿನ್ನ ತಂಗಿ ಅಂತಾಳ. ಮುಟ್ಟದಿರು ನಿನ್ನ ಹೇಸಿ ಕೈಗಳಿಂದ ನನ್ನ ಪಾದ ಜಲದ್ದು. ಮುಟ್ಟದಿರು. ಕೋಟ್ಯಾನು ಕೋಟಿ ಕಷ್ಟಪಟ್ಟು ಕಟ್ಟಿದ ಒಂದು ಸುಂದರವಾದ ಗುಡಿಗೆ ಪವಿತ್ರ ಗುಣದಿಂದ ಒಂದು ಗೋಪುರವನ್ನ ಕಟ್ಟಿ ಕಳಸವನ್ನಿಟ್ಟಿದ್ದೆ. ಆದರೆ ಕ್ಷಣಿಕ ಸುಖಕ್ಕೋಸ್ಕರ ಪರ ಪುರುಷನೊಂದಿಗೆ ಮಾರು ಹೋಗಿ ಪ್ರೀತಿಯ ಕಳಸವನ್ನೇ ಕೆಳಗಿಳಿಸಿ ಬಿಟ್ಟೆಯಲ್ಲ ಜಾರಿಣಿಯಾಗಿ. ನನಗೆ ನೀನು ಬೇಕಾದ್ರೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ನಿನ್ನ ತಂಗಿ ಜಾರಿಣಿ ಅಂತ ಹೇಳ್ಬೇಡಣ್ಣ, ಜಾರಿಣಿ ಅಂತ ಹೇಳ್ಬೇಡಣ್ಣ. ತಿಪ್ಪೆಯಲ್ಲಿ ಅಳುತ್ತಾ ನಿಂತವಳನ್ನ ಹೊತ್ತು ತಂದು ಕೆತ್ತ ಮಗಳಂತೆ ಮಡಿಲಲ್ಲಿ ಹಾಕಿಕೊಂಡು ಲಾಲಿ ಹಾಡಿದ್ದಕ್ಕೆ ಶಿವಣ್ಣ ಸಾಕಿದ ತಂಗಿಯ ಜೊತೆ ಸೂಳೆಯಂತೆ ಸರಸವಾಡುತ್ತಾ ನಿಂತು ಸಮಾಜ ಮೊದಲೇ ತಿಳಿದ ಈ ದೊಡ್ಡ ಸಮಾಜದ ಕಣ್ಣಿಗೆ ನೀನು ಮತ್ತಷ್ಟು ಸಾಕ್ಷಿಯಾಗಿ ಬಿಟ್ಟೆ ಇಲ್ಲಮ್ಮ, ಮತ್ತಷ್ಟು ಸಾಕ್ಷಿಯಾಗಿ ಬಿಟ್ಟೆ. ನಿನ್ನ ಸಾಕಿದ ತಪ್ಪಿಗೆ ನಿನ್ನ ಈ ಸ್ಥಿತಿಗೆ ತಂದಿದ ಚಾಂಡಾಲ ಯಾರು ಅಂತ ಹೇಳು. ನಿನ್ನ ಅವನೊಟ್ಟಿಗೆ ಮದುವೆ ಮಾಡಿ ಮುಗಿಸ್ತೇನೆ. ಹೇಳು ಜ್ಯೋತಿ, ಅವನು ಯಾರು ಅಂತ? ಜ್ಯೋತಿ, ಈ ನಮ್ಮ ಪ್ರೇಮದ ಮಾತನ್ನು ನೀನು ನನಗೋಸ್ಕರ ನಡೆಸೇ ಕುಡಿಯಬೇಕು. ನೀನು ಈ ಮಾತನ್ನು ಯಾರ ಮುಂದೆ ಆದ್ರೂ ಹೇಳಿದ್ರೆ ನಿನಗೆ ನನ್ನ ಆಣೆಯಾಗಿದೆ ಜ್ಯೋತಿ, ನನ್ನ ಆಣೆಯಾಗಿದೆ. ಇಲ್ಲ ಇಲ್ಲ, ನಾನು ಹೇಳಲಾರೆ. ಜ್ಯೋತಿ, ಅವನು ಯಾರು ಅಂತ ಹೇಳು ಜ್ಯೋತಿ, ಹೇಳು. ಇವಳೇನ್ ಹೇಳ್ತಾಳೆ? ಸಮಾಜದ ಎದುರಿಗೆ ಅಣ್ಣ, ಸಹೋದರ, ಅಂತರಂಗದಲ್ಲಿ ಅಣ್ಣನಿಗೆ ಸೆರಗಾಸೋ ಸೂಳೆ ಇವಳೇನ್ ಹೇಳ್ತಾಳೆ? ಏಯ್, ಸಾಕ್ ನಿಲ್ಸ್ರಿ ನಿಮ್ನ ಅಕ್ಕನ. ಇವಳು ಗರ್ಭಿಣಿ ಆಗೋಕೆ ನೀವೇ ಕಾರಣ. ಮಾತನಾಡು. ನಾನು ಯಾಕೆ? ಇಡೀ ಸಮಾಜನ ಹೇಳತ್ತೆ ನೀವೇನು ಅಂತ. ಸಹೋದರಿ, ಸಮಾಜದೆದುರಿಗೆ ಸಹೋದರಿ, ಅಂತರಂಗದಲ್ಲಿ ಇವಳು ನಿಮ್ಮ ಸವತೆ. ಇಡೀ ಸಮಾಜಕ್ಕೆ ಗೊತ್ತಾಗತ್ತೆ ನೀವೇನು ಅಂತ, ಇಡೀ ಸಮಾಜಕ್ಕೆ ಗೊತ್ತಾಗತ್ತೆ. ಸುಧಾ, ಉರಿಯೋ ಬೆಂಕಿಯಲ್ಲಿ ಮತ್ತಷ್ಟು ಸೌದೆನ ಹಾಕಿದೆ. ಕೈ ಹಿಡಿದ ಪತಿಯನ್ನೇ ನೀನು ನಂಬಲಾರೆಯಮ್ಮ, ನಂಬಲಾರೆಯ. ಅತ್ತಿಗೆ, ನರವಿಲ್ಲದ ನಾಲಿಗೆ ಇದೆ ಅಂತ ಏನೇನೋ ಮಾತನಾಡಬೇಡಿ. ನಾನು ಗರ್ಭವತಿ ಹೌದು, ಆದ್ರೆ ಜಾರಿಣಿ ಅಲ್ಲ. ಒಬ್ಬ ತಾಯಿ 9 ತಿಂಗಳು ಹೊತ್ತು ಹೆತ್ತು ಹೇಗೆ ಒಂದು ಮಗುವಿಗೆ ಜನ್ಮ ನೀಡುತ್ತಾಳೋ ಹಾಗೆಯೇ ಈ ನನ್ನ ಮುತ್ತಿನಂತ ಅಣ್ಣ ನನ್ನ ಒಡ ಹುಟ್ಟಿದವನಲ್ಲ.
ಪಾಲಿನ ದೇವರು. ಏನು ನಿನ್ನ ಪಾಲಿನ ದೇವರು ನೀನು ಆ ದೇವರ ಏಯ್ ನೀನೊಬ್ಬ ಸೋಳೆ ಕಡೆ ಇನ್ನೊಂದು ಕ್ಷಣವೂ ನಿನ್ನ ಮುಖವನ್ನು ತೋರಿಸಬೇಡ, ನಿನ್ನ ಹಾಳು ಮುಖವನ್ನು ನನಗೆ ತೋರಿಸಬೇಡ ಜ್ಯೋತಿ. ನನಗೆ ನಿನ್ನ ಹಾಳು ಮುಖ ತೋರಿಸಬೇಡ, ಹೊರಟು ಹೋಗು. ಅಣ್ಣ, ಈ ಮಾತನ್ನು ನೀನು ಹೇಳ್ತಾ ಇದ್ದೀಯ. ಸಮಾಜದಲ್ಲಿ ಏನೇ ಅಂದ್ರು ನೀನು ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳ್ತಾ ಇದ್ದವನು ಇವತ್ತು ಕರುಣೆ ಇಲ್ಲದೆ ನನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಲ್ಲ ಅಣ್ಣ ನೀನು. ಯಾಕಣ್ಣ ಅಣ್ಣ, ನೀನು ನನ್ನನ್ನು ತಂಗಿ ಅಂತ ಹೇಳಿದ್ರು ಪರವಾಗಿಲ್ಲ, ಆದ್ರೆ ನಿನ್ನ ಮನೆಯ ಹಾಳಾಗಿ ನನಗೆ ಒಂದು ಮೂಲೆಯಲ್ಲಿ ಸ್ಥಾನ ಕೊಡಣ್ಣ. ಎಷ್ಟು ನಾಟಕ ಮಾಡ್ತೀಯೇ? ಅವಾಗಿಂದ ನೋಡ್ತಾ ಇದ್ದೀನಿ ಅಣ್ಣ 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 ಅಂತ. ಇಲ್ಲಿ ತನಕ ಹೇಳಿದ್ದಾಯ್ತಲ್ವಾ, ಇನ್ನೂ ಏನು ಮುಖ ನೋಡ್ತಾ ನಿಂತಿದ್ಯಾ? ತೊಲ್ಗೆ ಮನೆ ಬಿಟ್ಟು ಆಚೆ.